ದಿನನಿತ್ಯ ನಾವು ಪತ್ರಿಕೆಗಳಲ್ಲಿ ನೋಡ್ತಾ ಇರ್ತೀವಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀವಿ. ಇಲ್ಲಿ ರೈಡ್ ಆಯ್ತು, ಅಲ್ಲಿ ರೈಡ್ ಆಯ್ತು, IT ರೈಡ್ ಆಯ್ತು, ED ರೈಡ್ ಆಯ್ತು, ಲೋಕಾಯುಕ್ತ ರೈಡ್ ಮಾಡೋದು. ಬೆಳಗ್ಗೆನೆ ಲೋಕಾಯುಕ್ತ 4 ಕಡೆ ರೈಡ್ ಅಂತ ಎಲ್ಲ ಬ್ರೇಕಿಂಗ್ ನ್ಯೂಸ್ ನ ನೋಡ್ತಾ ಇರ್ತೀವಿ. ಈ ರೈಡ್ ಆದಂತ ಸಂದರ್ಭಗಳಲ್ಲಿ ಕೋಟಿ ಕೋಟಿ ಹಗರಣಗಳು ಬೆಳಕಿಗೆ ಬಂದಿದೆ. ಇದು ಆ ಕ್ಷಣದ ಸುದ್ದಿಯಾಗಿ, ತಾಜಾ ಸುದ್ದಿಯಾಗಿ ಮಾತ್ರ ನಿಂತ್ಕೋತಾ ಇದೆ. ಮುಂದೆ ಇದರ ನಂತರ ಏನಾಯ್ತು, ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಂತ್ಕೋತು, ಅಥವಾ ಈ ಹಣ ಎಲ್ಲ ಬಂದಂತ ಹಣ ಏನಾಯ್ತು, ಅದು ಸರ್ಕಾರದ ಖಜಾನೆಗೆ ಬಂತ, ಅದ್ರ ಉಪಯೋಗ ಏನ್ ನಡೀತಾ ಇದೆ, ಅಥವಾ ಈ ಕೇಸ್ ಏನಾಯ್ತು. ಈಗ ರೈಡ್ ಮಾಡೋದು, ಒಂದು ವ್ಯಕ್ತಿ ಮೇಲೆ, ಒಂದು ಅಧಿಕಾರಿ ಮೇಲೆ ರೈಡ್ ಮಾಡ್ತಾರೆ. ರೈಡ್ ಮಾಡಿದಾಗ ಇಷ್ಟೊಂದು ಹಣ ತಿಜೋರಿಯಲ್ಲಿ ಇಟ್ಟಿದ್ರು, ಹಾಸಿಗೆ ಕೆಳಗೆ ಇಟ್ಟಿದ್ರು, ಸೋಫಾ ಒಳಗೆ ಇಟ್ಟಿದ್ರು ಅಂತೇಳಿ ಹಣವನ್ನೆಲ್ಲ ತೋರಿಸ್ತೀರ, ಅದನ್ನೆಲ್ಲ ಜಪ್ತಿ ಮಾಡಿದ್ರು, ಸರ್ಕಾರಕ್ಕೆ ಜಪ್ತಿ ಆಗಿದೆ ಅಂತ ಹೇಳಿ ಬರ್ತದೆ. ನಂತರ ಆ ಪ್ರಕರಣ ಏನಾಯ್ತು, ಅವ್ರಿಗೆ ಮತ್ತೆ ನೀವೆಲ್ಲ ಸರಿ ಇದ್ದೀರಾ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಕೊಟ್ರ, ಅಥವಾ ಆ ಪ್ರಕರಣದಲ್ಲಿ ಇವನು ಭಾಗಿಯಾಗಿದ್ದಾನೆ, ಭ್ರಷ್ಟಾಚಾರ ಮಾಡಿದ್ದಾನೆ ಅಂತೇಳಿ ಪ್ರೂವ್ ಆಗಿ ಆ ಮನುಷ್ಯ ಜೈಲಿಗೆ ಹೋದ್ನ, ಮುಟ್ಟುಗೋಲು ಹಾಕೊಂಡಿರ್ತಕ್ಕಂಥ ಎಲ್ಲ ಹಣವನ್ನ ಏನ್ ಮಾಡೋದು, ಇದು ನಮಗೆ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಇದರಲ್ಲಿ ಜನಗಳಿಗೆ ಕಣ್ಣೆರಿಸುವಂತಹ ಕೆಲಸವನ್ನ ಅಥವಾ ಜನರ ಕಣ್ಣಿಗೆ ಮಣ್ಣೆರಚುವಂತಹ ಕೆಲಸವನ್ನ ಸರ್ಕಾರಗಳು ಇವನ್ನೆಲ್ಲ ಮಾಡ್ತಾ ಇದ್ದಾವೆ. ಈ ಸರ್ಕಾರಗಳು IT, ED ಮತ್ತೆ ಲೋಕಾಯುಕ್ತ ಸಂಸ್ಥೆಗಳನ್ನ ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಎಲ್ಲೋ ಒಂದು ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ತೋರಿಸ್ಕೊಂಡು ಮಿಕ್ಕಂತೆ ಇದನ್ನೆಲ್ಲ ತಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಏನಾದ್ರು ಇದನ್ನ ಮಾಡ್ಕೋತಾ ಇದ್ದಾರೆ. ಜೊತೆಗೆ ಈ ಹಣ ಏನಾದ್ರು ಇಲ್ಲಿ ರೈಡ್ ಆದಂತ ಮನುಷ್ಯ ಇನ್ ಕೇಸ್ ಅವನಿಗೆ ಯಾವುದೇ ರೀತಿಯ ತಪ್ಪಿಲ್ಲ ಅಂತೇಳಿ ಪ್ರೂವ್ ಮಾಡಿ ವಾಪಸ್ ಏನಾರ ಕೊಟ್ರೆ ಕಂಪ್ಲೀಟ್ ಆಗಿ ಅದು ವೈಟ್ ಮನಿಯಾಗಿ ಉಳ್ಕೊಬಿಡುತ್ತೆ. ಇಂಥ ಸಂದರ್ಭಗಳಲ್ಲಿ ಆ ಮನುಷ್ಯನಿಗೆ ಇರ್ತಕ್ಕಂಥ ಆಸ್ತಿ ಕಂಪ್ಲೀಟ್ ಆಗಿ ರಾಜರೋಷವಾಗಿ ಅವಂದೇ ಎಲ್ಲ ಫುಲ್ ವೈಟ್ ಆಗಿದೆ ಅಂತೇಳಿ ಅವ್ನು ಕ್ಲಿಯರ್ ಚಿಟ್ ಆಗಿ ವಾಪಸ್ ಬಂದ್ಬಿಟ್ಟ ಅಂತ ಹೇಳಿದ್ರೆ, ಇನ್ನ ಈ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕೋರು ಯಾರು, ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಿಗೂ ಕಾಡ್ತಾ ಇರ್ತಕ್ಕಂಥ ಪ್ರಶ್ನೆ. ಇದಕ್ಕೆಲ್ಲ ಉತ್ತರವನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಡಕ್ಕಾಗಲ್ಲ, ED ಅಧಿಕಾರಿಗಳು ಕೊಡಕ್ಕಾಗಲ್ಲ, IT ಅಧಿಕಾರಿಗಳು ಕೊಡಕ್ಕಾಗಲ್ಲ. ಇದನ್ನೆಲ್ಲ ಆಡಿಸ್ತಾ ಇರ್ತಕ್ಕಂಥ ಸೂತ್ರಧಾರ ಅಂತ ಹೇಳಿದ್ರೆ ಸರ್ಕಾರದ ಕೈಗಳು, ಕಾಣದ ಕೈಗಳು ಅಂತ ಏನ್ ಹೇಳ್ತಾರೆ. ಇವರು ನಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನ ಕೊಡ್ಲೇಬೇಕಾಗತ್ತೆ. ಇದನ್ನ ಒಬ್ರು ಇಬ್ರು ಕೇಳಿದ್ರೆ ಆಗಲ್ಲ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆನೂ ಜಾಗರೂಕನಾಗ್ಬೇಕು. ಜಾಗರೂಕನಾಗಿ ಇದಕ್ಕೆಲ್ಲ ಯಾವಾಗ ಪ್ರಶ್ನೆ ಮಾಡ್ತೀವಿ ಅವಾಗ ಇವರೆಲ್ಲ ಎದುರ್ಕೋತಾರೆ. ಅವ್ರೇನೋ ಮಾಡ್ತಾರೆ, ಇವತ್ತೇನೋ ನಾವು ನೋಡ್ಕೊಂಡಿರ್ತೀವಿ, ಅಲ್ಲಿ ರೈಡ್ ಮಾಡಿದ್ರು, ಇಲ್ಲಿ ರೈಡ್ ಮಾಡಿದ್ರು, ಅಷ್ಟೇ ಖುಷಿಯಾಗಿರ್ತೀವಿ. ಮತ್ತೆ ಏನಾಯ್ತು, ಮುಂದೇನಾಯ್ತು, ರೈಡ್ ಆಗಿದ್ದು ಸರಿ, ಏನಾಯ್ತು, ಆ ಪ್ರಕರಣ ಏನಾಯ್ತು, ಆ ರೈಡ್ ಆದಂತ ಅಧಿಕಾರಿ ಜೈಲಿಗೆ ಹೋದ್ನಾ ಇಲ್ವಾ ಅಂತ ತಿಳ್ಕೊಳ್ಳೋದು ಹೇಗೆ? ಇದನ್ನೆಲ್ಲ ಕಂಪ್ಲೀಟ್ ಆಗಿ ಪಾರದರ್ಶಕತೆಯಿಂದ ನಡೆದಿರ್ತಕ್ಕಂಥ ಎಲ್ಲಾ ಒಂದು ಪ್ರಕರಣವನ್ನ ನೀವು ಜಗಜ್ಜಾಹೀರ್ ರೀತಿನಲ್ಲಿ, ಜಾಹೀರಾತು ರೀತಿನಲ್ಲಿ, ಪತ್ರಿಕೆಗಳಲ್ಲಿ ಜನಗಳು ನೋಡೋ ರೀತಿನಲ್ಲಿ ನೀವು ಪಾರದರ್ಶಕತೆಯಲ್ಲಿ ಇಡಬೇಕಾಗುತ್ತೆ. ಇದು ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ವಿಜಯವಾಹಿನಿಯಿಂದ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕ್ತಾ ಇದ್ದೇವೆ. ನಮಸ್ಕಾರ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.